ಇಷ್ಟಾರ್ಥ ಸಿದ್ಧಿಗಾಗಿ ನರಬಲಿ ಅಥವಾ ಪ್ರಾಣಿ ಬಲಿಯನ್ನ ನೀಡಿದ್ರೆ ನಿಜಕ್ಕೂ ಅಂದುಕೊಂಡಿದ್ದು ಈಡೇರುತ್ತಾ? ಈಗೊಂದು ಪ್ರಶ್ನೆ ಮೂಡ್ತಿರೋದು ಕಾರಣ ಮೂಢ ಹಗರಣ ಸಂಬಂಧ ಈಗಾಗಲೇ ಹೋರಾಟವನ್ನ ಮಾಡ್ತಿರುವಂತಹ ಸ್ನೇಹಮಯಿ ಕೃಷ್ಣ ಹಾಗೂ ಗಂಗರಾಜು ಅವರ ಫೋಟೋವನ್ನ ಕಾಳಿದೇವಿಯ ಮುಂದೆ ಇಟ್ಟು ರಕ್ತದ ಬಲಿಯನ್ನ ನೀಡಿದಂತಹ ರಕ್ತದಲ್ಲಿ ಆ ಫೋಟೋಗಳನ್ನ ಒರೆಸಲಾಗಿದೆ. ಇದು ನಿಜಕ್ಕೂ ಯಾರಿಗೆ ಶ್ರೇಯಸ್ಸು, ಯಾರಿಗೆ ಕೀರ್ತಿ ತರುತ್ತೆ, ಯಾರಿಗೆ ಗೆಲುವನ್ನು ತಂದುಕೊಡುತ್ತೆ, ಯಾರಿಗೆ ಅಪಜಯವನ್ನು ತಂದುಕೊಡುತ್ತೆ, ಹೀಗೆ 10 ಹಲವು ಜಿಜ್ಞಾಸೆಗಳು ಮೂಡಿದೆ. ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಹಿರಿಯ ವಿದ್ವಾಂಸರಾದಂತಹ ಸೆಲ್ವಪಿಳ್ಳ ಅಯ್ಯಂಗಾರ್ ಅವರಿದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳೇ, ಈಗ ಪ್ರಾಣಿ ಬಲಿಯಲ್ಲಿ ಸಾಕಷ್ಟು ವಿಧಾನಗಳನ್ನ ನೀವು ತಿಳಿಸ್ಕೊಡ್ತಾ ಬಂದಿದ್ದೀರಿ ಗುರುಗಳೇ. ಕಾಳಿದೇವಿಯ ಮುಂದೆ ಭಾವಚಿತ್ರವನ್ನ ಇಟ್ಟು ಅದಕ್ಕೆ ಕುರಿ ಬಲಿಯನ್ನು ಕೊಟ್ಟು ಅದರ ರಕ್ತವನ್ನ ಸಂಪ್ರೋಕ್ಷಣೆ ಮಾಡಿದ್ರೆ ಅವರು ಅಂದ್ಕೊಂಡಿದ್ದು ಈಡೇರುತ್ತಾ? ಅಲ್ಲ, ಖಂಡಿತ ನನಗಂತೂ ಗೊತ್ತಿಲ್ಲ. ಯಾಕೆಂದರೆ ನಾನೊಬ್ಬ ತಾಂತ್ರಿಕ ಅಲ್ಲ. ನಾವೆಲ್ಲ ಜ್ಞಾನ ಪರಂಪರೆಯಲ್ಲಿ ಬಂದಿರೋರು, ಭಕ್ತಿ ಮಾರ್ಗದಲ್ಲಿ ಬಂದಿರೋರು. ಅಂದರೆ ಕರ್ನಾಟಕದಲ್ಲಿ ನೀವು ನೋಡಿದ್ರೆ ದೊಡ್ಡ ದೊಡ್ಡ ಪರಂಪರೆಗಳು ಅಂತ ಅನ್ನಿಸ್ಕೊಂಡಿರುವಂತಹ ಆದಿಶಂಕರಾಚಾರ್ಯರ ಅದ್ವೈತ ಪರಂಪರೆ ಆಗಿರ್ಬೋದು, ಭಗವದ್ ರಾಮಾನುಜಾಚಾರ್ಯರ ಭಕ್ತಿ ಪರಂಪರೆ ವಿಶಿಷ್ಟಾದ್ವೈತವಾಗಿರ್ಬೋದು, ಮಧ್ವಾಚಾರ್ಯರ ದ್ವೈತ ಪರಂಪರೆ ಆಗಿರ್ಬೋದು, ಅದು ಭಕ್ತಿಯಲ್ಲೇ ಬಂದಿರುವಂಥದ್ದು. ಹಾಗೆಯೇ ವಿಶ್ವಗುರು ಬಸವಣ್ಣನವರ ಒಂದು ವಚನ ವಿಚಾರಗಳಿರ್ಬೋದು, ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಈ ಪ್ರಾಣಿ ಬಲಿಗಳನ್ನು ಪ್ರೋತ್ಸಾಹಿಸೋದಿಲ್ಲ. ಇವೆಲ್ಲವೂ ಭಕ್ತಿ ಮಾರ್ಗ, ಜ್ಞಾನ ಮಾರ್ಗವನ್ನು ಪೋಷಿಸ್ತವೆಯೇ ಹೊರತು ಇವು ಯಾವ ತಾಂತ್ರಿಕ ಮಾರ್ಗಗಳನ್ನು ಪೋಷಿಸೋದಿಲ್ಲ. ಹಾಗಾಗಿ ತಂತ್ರದಲ್ಲಿ ನಂಬಿಕೆ ಇಟ್ಟಿರೋರು ಮಾತ್ರನೇ ಈ ಕೆಲಸಗಳನ್ನೆಲ್ಲ ಮಾಡ್ತಾರೆ. ತಂತ್ರ ಅಂದರೆ ಈ ರೀತಿ ಬಲಿ ಕೊಡೋದು, ದೇವಿಯನ್ನು ಒಲಿಸ್ಕೊಳ್ಳೋದು ಇತ್ಯಾದಿಗಳನ್ನು ಕೆಲವರು ಮಾಡ್ತಾರೆ ತಂತ್ರದಲ್ಲಿರೋರು. ಆ ತಾಂತ್ರಿಕರು ಮಾಡುವಂತಹ ಪದ್ಧತಿಗಳನ್ನು ಅದು ರಕ್ತ ಬಲಿ ಕೊಟ್ಟರೆ, ತರ್ಪಣ ಕೊಟ್ಟರೆ ಒಳ್ಳೇದಾಗತ್ತಾ ಇಲ್ವಾ ಅನ್ನೋದು ಅವರವರ ನಂಬಿಕೆಗಳಿಗೆ ಸಂಬಂಧಿಸಿದೆಯೇ ಹೊರತು ನಮ್ಮ ಜ್ಞಾನ ಭಕ್ತಿ ಪರಂಪರೆಗಳಲ್ಲಿ ಇದಿಲ್ಲ. ಗುರುಗಳೀಗ ಕೆಲವು ಕಡೆಗಳಲ್ಲಿ ನನ್ನ ಮಗಳಿಗೆ ಮದುವೆ ಆದರೆ ಬಲಿ ಕೊಡ್ತೀನಿ, ನನ್ನ ಮಗನಿಗೆ ಗಂಡು ಮಗು ಆದರೆ ಬಲಿ ಕೊಡ್ತೀನಿ ಅಂತೇಳಿ ಈ ಉಕ್ಕಡದ ಮಾರಮ್ಮ, ಡಿಂಕದ ಮಾರಮ್ಮ, ಹೀಗೆಲ್ಲ ದೇವರುಗಳಿಗೆ ಬಲಿ ಕೊಡ್ತಾರೆ. ಇದು ನಿಜಕ್ಕೂ ಈಡೇರುತ್ತಾ ಅಥವಾ ಬಲಿ ಕೊಡೋದು ಈ ಪದ್ಧತಿ ಮೊದಲಿಂದನೇ ಇದೆಯಾ? ಇದು ಏನಕ್ಕೆ ಇದು ಅಂತ ಈ ಥರ? ಇಲ್ಲ, ಇದು ಈ ಭಕ್ತಿ ಪರಂಪರೆ ಅನ್ನೋದಿದೆಯಲ್ಲ, ದೇವರಿಗೆ ಭಕ್ತಿಯಿಂದ ಇದ್ದರೆ ಕಾರ್ಯಗಳು ಈಡೇರ್ತವೆ. ಉದಾಹರಣೆಗೆ ನೀವು ಡಿಂಕದಮ್ಮನೋ ಅಥವಾ ಉಕ್ಕಡದಮ್ಮನೋ, ನೀವು ಇಲ್ಲ ಮದ್ದೂರಮ್ಮನೋ ಇಲ್ಲ ಪಿರಿಯಾಪಟ್ಟಣದಮ್ಮನೋ ನೀವು ಬೇಡ್ಕೊಂಡ್ರೆ ಅವಳು ಕೊಡ್ತಾಳೆ. ಅದು ಭಕ್ತಿ. ಆ ಭಕ್ತಿಗೆ ಆಮಿಷವಾಗಿ ನಾನೇನೋ ಕೊಡ್ತೀನಿ ಅನ್ನೋದಿದೆಯಲ್ಲ, ಅದು ನಿಮ್ಮ ವಿಚಾರ. ಅದು ಅಂದರೆ ನೀವು ಅಂದ್ಕೊಳ್ಳೋದದು. ಎಲ್ಲೋ ಒಂದು ಕಡೆ ನಾನು ಪಿರಿಯಾಪಟ್ಟಣದ ಅಮ್ಮನಿಗೆ ಇದನ್ನು ಕೊಡದೆ ಹೋದರೆ ಅವಳು ಕೊಡೋದಿಲ್ಲ ಅಂತ ಅಂದ್ಕೊಂಡಿರೋದು ನೀವೇ ಹೊರತು ಅವಳಲ್ಲ. ಅವಳಿಗೆ ಪಿರಿಯಾಪಟ್ಟಣದ ಅಮ್ಮನಿಗೆ ನಾನು ಯಾಕೆ ಒಂದು ಮಲ್ಲಿಗೆಯ ಮಾಲೆಯನ್ನು ಕೊಡಿಸ್ತೀನಿ ನೀವು ಅನ್ಕೋಬಾರ್ದು. ಇವರಿಗೆ 2 ವಿಚಾರಗಳು ಇರ್ತವೆ. ಕೆಲವೆಲ್ಲ ಆಹಾರ ಪದ್ಧತಿಗಳು ಇರ್ತವೆ. ಉದಾಹರಣೆಗೆ ದೇವರಿಗೆ ಒಂದು ಪ್ರಸಾದ ರೂಪದಲ್ಲಿ ಒಂದು ಪ್ರಾಣಿಯನ್ನು ಅರ್ಪಿಸಿದರೆ ಆ ಪ್ರಾಣಿಯನ್ನು ನಾವು ಕೂಡ ನಮ್ಮ ಆಹಾರದಲ್ಲಿ ಬಳಸ್ಕೋಬೋದು ಅಂತ. ಈ ಪ್ರಾಣಿ ಏನಾಗಿದೆ ಅಂದರೆ, ನೀವು ಮುಖ್ಯವಾಗಿ ಯೋಚನೆ ಮಾಡಬೇಕು. ಹೇಗೆ ಬಾಳೆಹಣ್ಣು, ಹಣ್ಣುಗಳು ಅಥವಾ ಹೂವು, ಬಟ್ಟೆ ಇದೆಲ್ಲ ಇದೆಯೋ ಹಾಗೇನೆ ಪ್ರಾಣಿಗಳನ್ನು ಕೂಡ ಕೆಲವರು, ಮುಖ್ಯವಾಗಿ ಕುರಿ, ಕೋಳಿ, ಮೇಕೆನ ಆಹಾರ ಪದಾರ್ಥಗಳನ್ನಾಗಿ ಮಾಡಿಕೊಂಡಿರೋರು ಅದೊಂದು ಆಹಾರವನ್ನು ಕೊಡ್ತೀನಿ ಅನ್ನೋಂಗೆ ದೇವರ ಹತ್ರ ಬೇಡ್ಕೋತಾರೆ. ಅವರಿಗೆ ಅದು ಪ್ರಾಣಿ ಬಲಿ ಅಂತ ಅನಿಸೋದಿಲ್ಲ. ನನಗೆ ಒಂದು ಆಹಾರವನ್ನು, ನಿನಗೊಂದು ಆಹಾರವನ್ನು ಕೊಡ್ತೀನಿ, ನನಗೂ ಒಂದು ಆಹಾರ, ನಾವೆಲ್ಲ ಮನೆಯವರೆಲ್ಲ ತಗೊಂಡು ಆಹಾರದನ್ನು, ನಿನ್ನ ಪ್ರಸಾದವನ್ನು ನಾವು ತಿಂತೀವಿ ಅನ್ನೋ ಭಾವನೆಯಲ್ಲಿ ಮಾಡ್ತಾರೆ. ಅದು ಹೇಗಿರುತ್ತೆ ಅಂದರೆ, ಒಂದು ದೇವಸ್ಥಾನದಲ್ಲಿ ಮೊಸರನ್ನವನ್ನು ಮಾಡಿ ನಾವು ಹಂಚ್ಕೊಂಡು ತಿಂದಂಗೆ ಇವರು ಭಾವ. ಯಾರ್ದು? ಈ ಭಕ್ತಿಯ ಭಾವ. ಹೀಗಾಗಿ ನೀವು ಇವತ್ತಿಗೂ ಕೂಡ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗಿ, ಮೇಲ್ಕೋಟೆ ಚಲವರಾಯ ಸ್ವಾಮಿ ಹತ್ರ ಬನ್ನಿ, ಇಲ್ಲ KR ಪೇಟೆ ಹತ್ರ ರಂಗನಾಥ ಸ್ವಾಮಿ ಹತ್ರ ಹೋಗಿ, ಇಲ್ಲೆಲ್ಲ ಕೂಡ ಇವರು ಗವಿರಂಗನಾಥ ಸ್ವಾಮಿಲಿ ಇಲ್ಲಿಯೂ ಬಲಿ ಕೊಟ್ಟು ಅದೇ ಪ್ರಾಣಿಯನ್ನು ಹಂಚ್ಕೊಂಡು ತಿನ್ನೋದನ್ನು ನಾವು ನೋಡಿದ್ದೀವಿ. ಸೊ ಹಾಗಾಗಿ ನೀವೆಲ್ಲ ನೋಡೋದಾದರೆ ಅದನ್ನು, ಇದು ಅವರು ಭಕ್ತಿಯಿಂದ ಅದನ್ನು ಸಮರ್ಪಣೆ ಮಾಡ್ತೀವಿ ಅಂದಿದ್ದ ಮಾತ್ರಕ್ಕೇನೆ ಅದು ನೆರವೇರುತ್ತೀಯಾ ಅಂತ ಕೇಳಿದ್ರೆ, ಈ ಪ್ರಾಣಿ ಬಲಿಗಾಗಿ ನೆರವೇರದೇ ಇರ್ಬೋದು, ಅವರ ಭಕ್ತಿಗಾಗಿ ಕೆಲಸ ಆಗುತ್ತೆ. ಪ್ರಾಣಿ ಬಲಿ ಇಲ್ಲದೆ ಹೋದ್ರೂ ನೆರವೇರುತ್ತೆ. ಈ ಪ್ರಶ್ನೆ ಗುರುಗಳು ಯಾಕೆ ಅಂತಂದರೆ, ಈಗ ಇಬ್ಬರು ಫೋಟೋ ಇಟ್ಟು, ಅಂದರೆ ಗಂಗರಾಜ್ ಮತ್ತು ಸ್ನೇಹಮಯಿ ಕೃಷ್ಣ ಮೂಢ ಹೋರಾಟದಲ್ಲಿ ಇದ್ದಾರೆ. ಹೀಗಾಗಿ ಅವ್ರು ಫೋಟೋ ಇಟ್ಟು ಕುರಿಯ ರಕ್ತ ಹಾಕಿರೋದು ಯಾರೋ ಬೇರೆ ವ್ಯಕ್ತಿಗಳು. ಹಾಗಾಗಿ ಇದು ಆ ಫೋಟೋದಲ್ಲಿರುವಂತಹ ವ್ಯಕ್ತಿಗಳಿಗೆ ಶ್ರೇಯಸ್ ತರಿಸ್ತಾ ಅಥವಾ
ಅಪಜಯ ತರಲಿಕ್ಕೆ ಇದು ಮಾಡ್ತಿರೋದ ಹೇಗೆ? ಅಲ್ಲ, ಈಗ ನಾನು ಇದನ್ನೇ ಹೇಳಿದೆ. ಇವಾಗ ನಾವು ನೋಡ್ತಾ ಇರೋದು, ನಾವು ಅಂದರೆ ನಾನು, ನೀವು, ಎಲ್ಲ ಮಾಧ್ಯಮದವರು ಸೇರಿದಂತೆ ಎಲ್ಲರೂ, ಯಾವುದೋ ಒಂದು ಫೋಟೋ ಬಂದಿದೆ, ಆ ಫೋಟೋದಲ್ಲಿ ಅವರಿಬ್ಬರ ಛಾಯಾಚಿತ್ರಗಳಿವೆ, ಅದರ ಮೇಲೆ ಒಂದಷ್ಟು ರಕ್ತ ಸವರಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಇದನ್ನಿಟ್ಟೆ ನಾವು ಅವರ ಉದ್ದೇಶವನ್ನು ತಿಳ್ಕೊಳಕ್ಕಾಗೋದಿಲ್ಲ. ಈಗ ಅವ್ರಿಗೆ ಒಳ್ಳೇದಾಗಲಿ, ಅವರು ಗೆಲುವು ಸಾಧಿಸ್ಲಿ ಅಂತ ಮಾಡಿರ್ಬೋದಾ, ಅಥವಾ ಅವರು ಗೆಲುವು ಸಾಧಿಸದೇ ಇರಲಿ ಅಂತಲೂ ಮಾಡಿರ್ಬೋದಾ ಅಂದರೆ ನೀವು ಡಿಸೈಡ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಮನುಷ್ಯನ ಉದ್ದೇಶ ಇದೆಯಲ್ಲ, ಅದು ಮಾಡಿದವನಿಗೆ ಅವನ ತಲೆಯಲ್ಲಿ ಏನಿದೆ ಉದ್ದೇಶ ಅದು ಇಂಪಾರ್ಟೆಂಟೇ ಹೊರತು ನಾವು ಗೆಸ್ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಈಗ ಅದಾದಮೇಲೆ ಇದನ್ನು ಮಾಡಿಬಿಟ್ಟಿದ್ರಿಂದ ಅದಾಗ್ಬಿಡುತ್ತಾ, ಈ ರಕ್ತ ತರ್ಪಣ ಮಾಡೋದ್ರಿಂದ ಒಳ್ಳೇದಾಗ್ಬಿಡುತ್ತಾ ಅಂತ ಕೇಳಿದ್ರೆ, ಇದು ಮಾಡುವವನ ನಂಬಿಕೆಯೇ ಹೊರತು ನಾವೇನು ಡಿಸೈಡ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ದೇವರು ಈಗ ಯಾರ್ದೋ ಒಬ್ಬ ಕೆಟ್ಟವನ ಮೇಲೆ ನೀನು ಕೇಳ್ಕೊಂಡಿದ್ದ ತಕ್ಷಣ ಅವನು ಕೆಟ್ಟದಾಗ್ಬಿಡುತ್ತಾ, ಅಥವಾ ಒಳ್ಳೆಯವನ್ನ ಕೆಟ್ಟದಾಗದೇ ಇರಲಿ ಅಂತ ಹೇಳ್ಬಿಟ್ರೆ ಆಗ್ಬಿಡ್ತದ? ಅಂದರೆ ಕೆಟ್ಟದಾಗಲಿ ಒಳ್ಳೇದಾಗಲಿ ಅವನಿಗೆ ಅಂತ ನೀನೇ ಡಿಸೈಡ್ ಮಾಡಿಬಿಟ್ಟು ಕೇಳ್ಕೊಂಬಿಟ್ರೆ ಆಗ್ಬಿಡ್ತದ? ಈಗ ನನಗೆ ಆಗೋದಿಲ್ಲಪ್ಪ, ನನ್ನ ಮೇಲೆ ಯಾರಿಗೋ ಕೋಪ ಬಂದಿರುತ್ತೆ, ನನಗೆ ಯಾರ ಮೇಲೆ ಕೋಪ ಬಂದಿರ್ತದೆ, ನಾನು ಕೇಳ್ಕೊಳ್ತೀನಿ ದೇವಿ ಹಂಗೆ ಮಾಡಿಬಿಡು ಹಿಂಗೆ ಮಾಡಿಬಿಡು ಅಂತ, ಆಗ ಹಂಗೆ ಆಗ್ಬಿಡ್ತದ? ಯಾಕಂದರೆ ಅವನು ಒಳ್ಳೇದು ಮಾಡಿದ್ದು ನಾನೇ ತಪ್ಪಾಗಿದ್ರೆ ದೇವಿ ಯೋಚನೆ ಮಾಡ್ತದೆ, ಅವ್ರಿಗೂ ಒಳ್ಳೇದು ಮಾಡುತ್ತೆ. ನಾನು ಕೆಟ್ಟಿದ್ರೆ ನಾನು ಮಾಡ್ತೀನಿ. ರವಿ, ಒಂದಂತೂ ತಿಳ್ಕೊಳ್ಳಿ, ಕೆಟ್ಟದ್ದು ಮಾಡಿದವನಿಗೆ ಕೆಟ್ಟದೇ ಆಗೋದು, ಒಳ್ಳೇದು ಮಾಡಿದವನಿಗೆ ಒಳ್ಳೆಯದೇ ಆಗೋದು. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ಮಾಡಿದ್ರೆ ನೀನು ಯಾವತ್ತಿನ ತನಕ ಬೇರೆಯವರಿಗೆ ಒಳ್ಳೆಯದನ್ನು ಮಾಡ್ತಾ ಇರ್ತೀಯೋ ಆವತ್ತಿನ ತನಕ ನೀನು ಒಳ್ಳೆಯದೇ ಆಗುತ್ತೆ. ಕೆಟ್ಟದ್ದು ಮಾಡಿದ್ರೆ ನೀನಲ್ಲ ಯಾರೇ ಆಗಿದ್ರೂ ಕೆಟ್ಟದ್ದೇ ಆಗುತ್ತೆ. ಒಳ್ಳೇದು ಮಾಡಿದವನಿಗೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದವನಿಗೆ ಕೆಟ್ಟದ್ದಾಗುತ್ತೆ. ಆದರೆ ಒಳ್ಳೇದು ಮಾಡಿದವನಿಗೆ ಕೆಲವೊಮ್ಮೆ ಪರೀಕ್ಷೆಗಳು ಜಾಸ್ತಿ ಇರ್ತವೆ, ಆದರೆ ಅವನೇ ಜಯಿಸ್ತಾನೆ. ಕೆಟ್ಟದ್ದು ಮಾಡಿದವನು ಪರೀಕ್ಷೆ ಇಲ್ಲದೆ ಇರ್ಬೋದು, ಅವನು ತನ್ನ ಕರ್ಮದ ಫಲವನ್ನು ಅನುಭವಿಸಿಯೇ ಅನುಭವಿಸ್ತಾನೆ. ಇಷ್ಟು ಹಿರಿಯ ವಿದ್ವಾಂಸರಂತಹ ಸೆಲ್ವಪಿಳ್ಳ ಅಯ್ಯಂಗಾರ್ ಅವರ ಮಾತುಗಳು. ಒಳ್ಳೇದು ಮಾಡಿದರೆ ಒಳ್ಳೇದೇ ಆಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಖಂಡಿತ ಕೆಟ್ಟದ್ದೇ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.